ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೂಡ ಸಾಯಂಕಾಲದಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸನಿ ಮಲ್ಕೊಂಡಲ್ವಾ, ಹಂಗಾಗಿ ಲಾಗ್ ಸ್ಟಾರ್ಟ್ ಮಾಡಿದ್ರಾಯಿತು. ಬೆಳಗ್ಗೆಲಿಂದನೂ ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಅಂದ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕೆಲಸ ಇದೆ, ಮಾಡ್ಕೋಬೇಕು. ಸ್ವಲ್ಪ ಹೊರಗಡೆ ಹೋಗೋದು ಇದೆ, ಹೋಗಬೇಕು. ಸಾಯಂಕಾಲ ನಮ್ಮ ಹಸ್ಬೆಂಡ್ ಬಂದಮೇಲೆ ಸ್ವಲ್ಪ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಹೋಗಿ ಬರಬೇಕು. ನೋಡಿ, ಎಲ್ಲನೂ ಡೀಟೇಲಾಗಿ ತೋರಿಸ್ತೀನಿ. ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಸಾಯಂಕಾಲದ ಚಿಕ್ಕ ಪುಟ್ಟ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹಾಲು ಕಾಸ್ಕೊಂಡು ಬಿಡೋಣ ಅಂತ ಕಾಸ್ಕೊಂಡು ಬಿಡ್ತಿದ್ದೀನಿ. ನೋಡಿ, ಇವಾಗ ಸಮ್ಮರ್ ಇರೋದ್ರಿಂದ ಹಾಲು ಒಂದು 2 ಟೈಮ್ ಕಾಸಲೇಬೇಕು. ಫ್ರಿಜ್ಜಲ್ಲಿ ಇಟ್ಟರು ಕೂಡ ಯಾವುದಾದ್ರೂ ಗ್ಯಾಪಲ್ಲಿ ಸ್ವಲ್ಪ ಹೊರಗಡೆ ಇಟ್ಟರು ಕೂಡ ಕೆಟ್ಟೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗೆ ಸ್ವಲ್ಪ ಗಡಿಗೆಗೂ ನೀರು ಹಾಕಿರಲಿಲ್ಲ, ಹಾಕ್ಬಿಡೋಣ ಅಂತ ಹಾಕ್ತಿದ್ದೀನಿ. ಸನ್ನಿಗೆ ಈಗ ಸಮ್ಮರ್ ಬಂತಲ್ವಾ, ಅವನು ತಣ್ಣ ನೀರೇ ಅಂತಿರ್ತಾನೆ, ತುಂಬಾ ಖಾಲಿಯಾಗಿ ಹೋಗ್ಬಿಡುತ್ತೆ ನೀರಂತರೂ. ಹಾಗಾಗಿ ನೀರು ಹಾಕಿದೆ. ಈಗ ಆಗ್ತಾನೆ ನಮ್ಮ ಹಸ್ಬೆಂಡ್ ಕೂಡ ಬಂದರು. ನೋಡಿ, ಬಂದ ತಕ್ಷಣ ಅವ್ರಿಗೂ ಕಾಫಿ ಮಾಡಿಬಿಡೋಣ ಅಂತ ಕಾಫಿ ಮಾಡ್ತಾ ಇದ್ದೀನಿ. ಅದೇ ಕೇಳ್ತಾ ಇದ್ದೆ ಅವರಿಗೆ, ಸ್ಟ್ರಾಂಗ್ ಇರಲಾ ಅಥವಾ ನಾರ್ಮಲ್ ಇರಲಾ ಅಂತೇಳಿ. ಅವ್ರು ಯಾವ ಥರ, ನೀವು ಡೈಲಿ ಯಾವ ಥರ ಮಾಡ್ತೀಯ ಅದೇ ಥರನೇ ಮಾಡು ಅಂತ ಹೇಳ್ತಾ ಇದ್ರು. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ಗೆ ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ ಅವರು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಹಾಗೆ ಕಾಫಿ ಎಲ್ಲ ಕುಡ್ಕೊಂಡು ಸನಿ ಮಲ್ಕೊಂಡು ಬಿಟ್ಟಿದ್ದ. ಅವನು 3:15ಗೆಲ್ಲ ಮಲ್ಕೊಂಡಿದ್ದ. ಅವರು ಅತ್ತೆ ಮನೆ ಕಡೆ ಹೋಗಿದ್ದ ಅವನು. ಒಂದು ಸ್ವಲ್ಪ ಅವಳು ಬಂದಿದ್ಲು, ಹಾಗಾಗಿ ಅವ್ರ ಅತ್ತೆ ಮನೆ ಕಡೆ ಹೋಗಿ ಅವ್ರ ಫ್ರೆಂಡ್ ಕೂಡ ಆಟ ಆಡೋಕ್ಕೆ ಬರ್ತಾಳಲ್ವಾ, ಅವಳ ಜೊತೆನೇ ಹೋಗ್ತಾನೆ. ಅಲ್ಲೆಲ್ಲ ಹೊರಗಡೆ ಆಟ ಆಡೋದ್ರಿಂದ ತುಂಬಾ ಟಯರ್ಡ್ ಆಗಿಬಿಟ್ಟಿರ್ತಾನೆ ಅವನು. ಹಂಗಾಗಿ ಬಂದು ಮಲ್ಕೊಂಡಿದ್ದ ಒಂದು ಸ್ವಲ್ಪ ಹೊತ್ತು. ಹಾಗಾಗಿ ನಾವು ಕೂಡ ಸ್ವಲ್ಪ ಸೈಲೆಂಟಾಗಿ ಮಾತಾಡ್ಕೊತ ಕುಂತ್ಕೊಂಡಿದ್ವಿ. ನೋಡಿ, ಬ್ರೆಡ್ ತಿನ್ಕೊತ ಉಪವಾಸ ಇದ್ದಿದ್ವಿ. ಇವತ್ತು ಗುರುವಾರ ಆಗಿರೋದ್ರಿಂದ ಜಾಸ್ತಿ ಏನೂ ತಿನ್ನಲ್ಲ. ಈ ಥರ ಟೋಸ್ಟ್ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು, ಈ ಥರನೇ ತಿಂತಾ ಇದ್ದೀವಿ. ಅದನ್ನು 1 ಟೈಮ್ ಸಾಯಂಕಾಲ ಮಾತ್ರ ತಿನ್ನೋದು. ಹಣ್ಣೇನಾದ್ರೆ ಹಣ್ಣು ಜ್ಯೂಸ್ ಕುಡಿತೀವಿ. ಹಣ್ಣೇನು ಇರಲಿಲ್ಲ ಇವತ್ತು, ಹಂಗಾಗಿ ಸುಮ್ಮನೆ ತಿಂತಾ ಕುಂತ್ಕೊಂಡಿದ್ವಿ. ನೋಡಿ, ಅವನು ಇದ್ದರೆ ಏನಪ್ಪ ಅಂದರೆ ಇಬ್ಬರು ಮಾತಾಡ್ಕೊಂಡು ಕೂಡೋಕ್ಕೆ ಬಿಡೋದಿಲ್ಲ. ಅವನ ಅಪ್ಪ ಅದು ಅಪ್ಪ ಇದು ಅಂತೇಳಿ ಅದಿದು ಮಾಡ್ತಿರ್ತಾನೆ. ಹಾಗಾಗಿ ಸುಮ್ಮನೆ ಮಲ್ಕೊಂಡಿದ್ನಲ್ಲ, ನಮಗೂ ಕೂಡ ಟೈಮ್ ಪಾಸ್ ಆಗ್ತಾ ಇರಲಿಲ್ಲ. ಅವನು ಮಲ್ಕೊಂಡಿದ್ರೆ ಯಾವಾಗಾದರೂ ಎದ್ಬಿಡ್ತಾನೆ ಅಂತ ಅನಿಸ್ಬಿಡುತ್ತೆ ನಮಗೆ. ಅದೇ ವೇಟ್ ಮಾಡ್ತಾ ಇದ್ವಿ. ಇವತ್ತು ಜಾಸ್ತಿ ಮಲ್ಕೊಂಡಿದ್ದಾನಲ್ವಾ ಅಂತೇಳಿ ಡಿಸ್ಕಷನ್ ಮಾಡ್ತಾ ನೋಡ್ತಿರ್ಬೋದು. ತುಂಬ ಅಂದರೆ ತುಂಬ ಟೈಮ್ ತೊಗೊತಾನೆ ಅವನು. ಒಂದು 3 ಅವರ್ಸ್ ಎಲ್ಲ ಮಲ್ಕೊಂಡಂದರೆ ಎದ್ದೇಳೋದೇ ಇಲ್ಲ. ಗ್ಯಾಪಲ್ಲಿ ಏನಾದರೂ ಎಬ್ಸಿಬಿಟ್ರೆ ಏನು ಮಾಡ್ಬಿಡ್ತಾನೆ ಅಂದರೆ ಅಳಕ್ಕೆ ಸ್ಟಾರ್ಟ್ ಬಿಡ್ತಾನೆ. ನಮಗೆ ಸ್ವಲ್ಪ ಮನಸ್ಸೆಲ್ಲ ಬರೋದಿಲ್ಲ ಅವ್ನು ಮಲ್ಕೊಂಡಾಗೆ. ಹಾಗೆ ಹೀಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಟಿ ವಿ ಆನ್ ಮಾಡ್ಕೊಂಡು ಕೂಡೋಕ್ಕೂ ಆಗಲ್ಲ, ಮಲ್ಕೊಂಡಿರ್ತಾನಲ್ವ, ಸೌಂಡ್ ಆಗುತ್ತೆ ಅಂದ್ಬಿಟ್ಟು. ಹಾಗಾಗಿ ಸುಮ್ಮನೆ ನಾವು ಅದು ಇದು ಏನಾದರೂ ಫ್ಲ್ಯಾಶ್ ಬ್ಯಾಕ್ ಮಾತಾಡ್ಕೊತ ನಗ್ತಾ ಸುಮ್ಮನೆ ಕುಂತ್ಕೊಂಡಿದ್ವಿ. ನೋಡಿ, ನಮ್ಮ ಹಸ್ಬೆಂಡ್ ಅಂತಿದ್ರು, ಸನಿ ಊಟಕ್ಕಿಂತ ಮುಂಚೆ ಇದೇ ಥರನೇ ಮಾತಾಡ್ಕೊಂಡು ಕುಂದಿರ್ತಿದ್ವಲ್ವಾ. ಸ್ವಲ್ಪ ಅವನು ಹುಟ್ಟಿದ ಮೇಲೆ ನಾವು ಈ ಥರ ಇಬ್ಬರು ಸೇರಿ ಮಾತಾಡ್ಕೊಂಡು ಕೊಡೋದು ತುಂಬಾ ರೇರ್ ಅಂತಲೇ ಹೇಳ್ಬೋದು. ಯಾವಾಗಲೂ ಅವನ ಕಡೆನೇ ಗಮನ ಇರುತ್ತಲ್ವಾ. ಆಲ್ಮೋಸ್ಟ್ ಅಲ್ಲಿ ನೀವು ಬೇಬಿ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತೇ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಎಲ್ಲನೂ ಮಕ್ಕಳಿಗೆ ಅದಿದು ಮಾಡ್ಕೊಂಡು ಬಿಡಬೇಕಾಗತ್ತೆ. ಅವ್ರಿಗೋಸ್ಕರನೇ ಒಂದು ಸ್ವಲ್ಪ 1, 2, 3 ಇಯರ್ಸ್ ನಾವು ಹಾಗೆ ಮಾಡ್ಕೊಂಡು ಬಿಡಬೇಕಾಗತ್ತೆ. ನೋಡಿ, ಅದೇ ನಾವು ಇಬ್ಬರು ಮಾತಾಡ್ಕೊತ ಕುಂತಿದ್ವಿ. ನೋಡಿ, ಟೈಮ್ ಆಯಿತು ಇನ್ನೂ ಹೇಳ್ತಾನೆ ಇಲ್ಲಲ್ಲ ಇವನು, ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತೇಳಿ ಅಂತ ಇದ್ರು. ಏನೋ ಗೊತ್ತಿಲ್ಲ, ಎದ್ದಿರೋ ಟೈಮಿಗೆ ಯಾವಾಗಾರ ಮಲ್ಕೊತಾರ ಅಂತ ಅನಿಸ್ತಾ ಇರುತ್ತೆ. ಅವ್ರು ಚೇಷ್ಟೆ ಮಾಡೋದು ನೋಡಿದರೆ ಮಲ್ಕೊಂಡ್ಮೇಲೆ ನಮಗೆ ಟೈಮ್ ಪಾಸೇ ಆಗ್ತಾ ಇರಲ್ಲ. ಹಾಗೆ ಸುಮ್ಮನೆ ಅದು ಇದು ಮಾತಾಡ್ಕೊತ ಸುಮ್ಮನೆ ಕುಂತ್ಕೊಂಡಿದ್ವಿ. ನೋಡಿ, ಅಷ್ಟರಲ್ಲಿ ಅವನು ಸ್ವಲ್ಪ ಅವ್ರ ಅಪ್ಪನ ಸೌಂಡ್ ಆದಮೇಲೆ ಬಂದುಬಿಟ್ಟಿದ್ದಾನೆ ಅಂತ ಅವನು ಎದ್ಬಿಡ್ತಾನೆ. ಅವ್ರ ಅಪ್ಪನ ಸೌಂಡ್ ಆಗಬಾರ್ದು ಅವನಿಗೆ, ಆದರೆ ಎಕ್ದಮ್ ಎದ್ದೇ ಬಿಡ್ತಾನೆ. ನೋಡಿ, ಅವ್ರ ಅಪ್ಪನ ಸೌಂಡ್ ಕೇಳಿ ಫುಲ್ ಖುಷಿಯಾಗಿ ಎದ್ಬಿಟ್ಟ. ಎದ್ದ ತಕ್ಷಣವೇ ಅವ್ನ ಬೇಡಿಕೆ, ಅಪ್ಪ ಹೊಸ ಅಂಗಡಿಗೆ, ದೊಡ್ಡ ಅಂಗಡಿಗೆ ಹೋಗೋಣ ಅಂದರೆ ಮಾಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ದ. ಸನಿ ಹಾಯ್ ರಜಾ, ಸನಿ ಹಾಯ್ ಮಾಡು. ಅದೇ ಮಾಲಿಗೆ ಹೋಗಲ್ಲ, ಅಮ್ಮಗೆ ಹಾಯ್ ಮಾಡೋಗೋಣ. ಇವತ್ತ ಸನ್ನಿ ರಿಕ್ವೆಸ್ಟ್ಲಿಂದ ಮಾಲಿಗೆ ಹೋಗ್ತಾ ಇದ್ದೀವಿ. ಅವನಿಗೇನೋ ಮಾಲಲ್ಲಿ ಹೋಗಿ ಏನೋ ತರಬೇಕಂತೆ, ಹಾಗಾಗಿ ಹೋಗೋಣ ಅಂತ ಹೋಗ್ತಿದ್ದೀವಿ. ಅವನು ತೊಗೊಂಡು ಬರ್ತಾನೆ, ನಾನೇನು ತರ್ತೀನೋ ಗೊತ್ತಿಲ್ಲ, ನೋಡೋಣ. ನಮ್ಮ ಹಸ್ಬೆಂಡ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ, ಕೊಡಿಸ್ತೀವಿ.
ಓಕೆ ಬಂಗಾರ, ಏನು ಬೇಕೆಲ್ಲ ತಗೋ. ಈ ಓವರ್ ಡೈಲಾಗ್ ಏನಿಲ್ಲ, ಎಲ್ಲ ಕೊಡಿಸ್ತೀನಿ. ಸರಿ ನಡಿ ಬಾ. ನಮ್ಮದು ಮನೆ ಮುಂದೆ ನಳ ಬರುತ್ತೆ, ಅದಕ್ಕೆ ಹಿಂಗೆ ತೋಡಿ ಇಷ್ಟೇ ಬಿಟ್ಟೋಗಿದ್ದಾರೆ. 2 days ಆಯಿತು. ಇನ್ನು ಸನಿ ಮುಂದೆ ಕುಂತ್ಕೊಂತಿ, ನನ್ನ ಜೊತೆಗೆ ಹಿಂದೆ ಕುಂತ್ಕೊಳಲ್ಲ. ಅವನಿಗೊಂದು 2 daysನಾಗ ಒಂದ್ಸಲ ಹೊರಗಡೆ ಹೋಗ್ತಾನೇ ಇರಬೇಕು, ಅಂದರೆ ಅವನಿಗೆ ಫುಲ್ ಖುಷಿ. ಒಳ್ಸ್ಕೊಂತೀಯ? ಅವನು ಸ್ವಲ್ಪ ಮೂಡ್ ಸರಿಯಾಗಲಿ ಅಂದ್ಬಿಟ್ಟು ಸುಮ್ಮನೆ ಆ ಕಡೆ ಒಂದು ಸ್ವಲ್ಪ ನಮ್ಮದು ಆಧಾರ್ ಕಾರ್ಡ್ ಕೆಲಸ ಇತ್ತಲ್ವಾ, ಹಂಗಾಗಿ ಹೊರಡೋಣ ಅಂತೇಳಿ ಬಂದಿದ್ವಿ ನೋಡಿ. ಹಾಗೆ ಸ್ವಲ್ಪ ನಾವು ಮೊನ್ನೆ ಬಂದಿರೋ ಮಾಲ್ಗೆ ರಿಟರ್ನ್ ಬಂದ್ವಿ. ಏನಾದರೂ ಸ್ವಲ್ಪ ಚೆನ್ನಾಗಿದ್ರೆ ನನಗೂ ಹೆಲ್ಪ್ ಆಗುತ್ತೆ, ತೊಗೊಂಡೋಗೋಣ ಬಂದುಬಿಡೋಣ. ಮೊನ್ನೆ ಯಾವುದು ರೇಟು ಅದು ಏನೂ ಕೇಳಿರಲಿಲ್ಲ, ಹಾಗೆ ಸುಮ್ಮನೆ ಒಂದು ಟೈಮ್ ಪಾಸ್ಗೆ ಅಂತ ಬಂದು ಅವ್ನ ಟಾಯ್ಸ್ ಎಲ್ಲ ತೊಗೊಂಡೋಗಿದ್ವಿ. ಇವತ್ತೊಂದು ಸ್ವಲ್ಪ ಖರೀದಿ ಮಾಡೋಣ ನೋಡೋಣ ಅಂತೇಳಿ ತೊಗೊಳಕ್ಕಂತೇಳಿ ಮತ್ತೆ ಅದೇ ಮಾಲ್ಗೆ ಬಂದ್ವಿ ನೋಡಿ. ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನಿಸಿತು ನನಗೆ. ಬೇರೆ ಕಡೆ ನೋಡಿದರೆ ಇಲ್ಲಿ ಒಂದು ಸ್ವಲ್ಪ ಕಾಸ್ಟ್ಲಿ ಅನಿಸಿತು. ಪರವಾಗಿಲ್ಲ, ನನಗೆ ಯಾವುದು ಅಲ್ಲಿ ನಮ್ಮೂರಲ್ಲಿ ಸಿಗಲ್ವೋ ಅದನ್ನು ಮಾತ್ರ ನಾನು ತೊಗೊಂಡಿರೋದು. ಇನ್ನು ಮಿಕ್ಕಿದ್ದು ಬೇರೆ ಕಡೆ ಏನಾದರೂ ಸಿಕ್ತಿದ್ರೆ ಅಂತೇಳಿದೆ ಏನು ಅನಿಸುತ್ತಲ್ವ ಅದನ್ನಷ್ಟು ಬಿಟ್ಟು ಬಂದಿದ್ದೀನಿ. ನನಗೆ ಯಾವ್ದು ಬೇಕು ಅದನ್ನು ಸ್ವಲ್ಪ ಮಾತ್ರ ನಾನು ತೊಗೊಂಡು ಬಂದಿರೋದು ನೋಡಿ. ಸನಿ ಸ್ವಲ್ಪ ತೊಗೊಂಡ ಹಾಗೆ. ಸನಿಗೆ ಒಂದು ಬ್ಯಾಗ್ ತೊಗೊಂಡು ಬಂದಿದ್ದೀವಿ ನೋಡಿ. ಅವನು ಸ್ಪೈಡರ್ ಮ್ಯಾನ್ ಅಂದರೆ ಅವನಿಗೆ ತುಂಬ ಇಷ್ಟ. ಅವನು ಇಷ್ಟಪಟ್ಟು ತೊಗೊಂಡಿರೋವೆ ಇವೆಲ್ಲ. ಆಮೇಲೆ ಒಂದು ಬಾಟಲ್ ತೊಗೊಂಡಿದ್ದಾನೆ. ಆ್ಯಂಡ್ ನೆಕ್ಸ್ಟು ನಾನೊಂದು ಚಾಪರ್ ತೊಗೊಂಡಿದ್ದೀನಿ. ಸರಿ ನಿಜ ಸನ್ನಿ ಟಾಯ್. ನೋಡಿ. ಆ್ಯಂಡ್ ನೆಕ್ಸ್ಟ್ ಕೂಚು ತುಂಬಾನೇ ಇಷ್ಟ ಆಯ್ತು. ನೋಡಿ ರಾಧಾಕೃಷ್ಣ ಫ್ರೇಮು ತುಂಬಾನೇ ಚೆನ್ನಾಗಿದೆ. ನೋಡ್ತಿರ್ಬೋದು ಎಲ್ಲ ಮೇಲೆಲ್ಲ ಹೊಳೆಗಳು ಬಂದಿದ್ದಾವೆ. ನಮ್ಮ ಮನೇಲಿ ಒಂದು ರಾಧಾಕೃಷ್ಣ ಇರಲಿಲ್ಲ, ಅದಕ್ಕೆ ತಗೊಳ್ಳೋಣ ಅಂತ ತಗೊಂಡೆ. ಈ ಕಡೆ ಹಾಲಲ್ಲಿ ಎಲ್ಲಾದ್ರೂ ಹಾಕಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಗೊಂಡು ಬಂದಿದ್ದೀನಿ. ತುಂಬಾನೇ ಚೆನ್ನಾಗಿದೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ನೋಡ್ತಿರ್ಬೋದು ತುಂಬಾನೇ ಇಷ್ಟ ಆಯ್ತು ನನಗಂತೂ. ಇದು ಸಮಥಿಂಗ್ 300 ಏನೋ ಇರ್ಬೋದು. ನೆಕ್ಸ್ಟು ಎಲ್ಲ ಬೌಲ್ಸ್ ತಗೊಂಡು ಬಂದೆ. ಈ ಥರ ಬೌಲ್ಸ್ ತಂದಿದ್ದೀನಿ, ಬೇರೆ ಏನಿಲ್ಲ. ಈ ಥರ ಚಿಕ್ಕ ಪುಟ್ಟ ಈ ಥರ ಅಡುಗೆ ಮಾಡ್ತಿರ್ತೀನಲ್ವಾ, ಬಿಡ್ತೈತೆ ಈ ಥರ ಬೌಲ್ಸ್ ತಗೊಂಡು ಬಂದಿದ್ದೀನಿ. ಸಸ್ತ ಅಂತ ಏನಿಲ್ಲ, ಫುಲ್ ಕಾಸ್ಟ್ಲಿ ಇದ್ದಾವೆ. ಇದು ಒಂದು ಪಾಟ್ ಒಂಥರ ಚೆನ್ನಾಗಿ ಅನಿಸಿತ್ತು, ಇರಲಿ ಅಂತ ತಗೊಂಡು ಬಂದೆ. ಚೆನ್ನಾಗಿದೆ ಅಲ್ಲ. ನೆಕ್ಸ್ಟು ಇದು ಇಷ್ಟೆಲ್ಲ ತಗೊಂಡೋದಕ್ಕೆ ಅವರು ಇದು ಫ್ರೀಯಾಗಿ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಒಂದು ಡಬ್ಬಿ ಕ್ವಾಲಿಟಿ ವೈಸ್ ಚೆನ್ನಾಗೇ ಇದೆ. ಇವಾಗೆಲ್ಲನೂ ತಗೊಂಡು ಬಂದು ಮನೆಗೆ ಬಂದು ಕುಂತ್ಕೊಂಡಿದ್ದೀವಿ ನೋಡಿ. ಮಾಲಲ್ಲಿ ತುಂಬಾ ಚೆನ್ನಾಗಿದ್ದಾವೆ, ಬಟ್ ಸ್ವಲ್ಪ ಕಾಸ್ಟ್ಲಿ. ಆನ್ಲೈನಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಾಸ್ಟ್ಲಿನೇ ಇದ್ದಾವೆ. ಅದಕ್ಕೆ ಜಾಸ್ತಿ ಏನು ತರಲಿಲ್ಲ, ಆನ್ಲೈನಲ್ಲಿ ಆರ್ಡ್ರ್ ಮಾಡಿದರೆ ಆಯ್ತು ಅಂದ್ಬಿಟ್ಟು. ನನಗಿದೊಂದು ಫ್ರೇಮ್ ತುಂಬಾ ಇಷ್ಟ ಆಯಿತು, ಹಾಗಾಗಿ ಇದನ್ನು ತಗೊಂಡು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಯೂಟ್ ಇದೆ. ನನಗಿದೊಂದು ಇಷ್ಟ ಆಯಿತು.
ಸನ್ನಿ ನಾರ್ಮಲ್ ಆಗಿ ಅವನು ಏನು ಟಾಯ್ ಅದೆಲ್ಲ ತೊಗೊತಾನಲ್ವ ತೊಗೊಂಡ. ಹಾಗೆ ಸುಮ್ಮನೆ ಓಡಾಡ್ಕೊಂಡು ಬಂದ್ವಿ ನೋಡಿ. ಸನ್ನು ಡಾಲ್ ತೋರ್ಸು, ಡಾಲ್ ಕುಂದ್ರಸು, ಡಾಲಿಗೆ ಕುಂದ್ರಸು, ಕುಂದ್ರಸು. ವೆರಿ ಗುಡ್. ಅಯ್ಯೋ ಬಿತ್ತು ಪಾಪ. ಡಾಲ್ ಕಲರ್ ನಿನ್ನ ಟಿ ಶರ್ಟ್ ಕಲರ್ ಸೇಮ್ ಟು ಸೇಮ್ ಅಲ್ಲ. ಅದ್ರ ಮೇಲೆ ಜೋಜಾ ಮಾಡು. ಡಾಲ್ ಮೇಲೆ ಜೋಜಾ ಮಾಡು. ಓಯ್ ಜಂಪ್ ಡಾಲ್. ಆ್ಯಂಡ್ ಇವತ್ತು ಅಷ್ಟು ದೊಡ್ಡದೇನು ರೆಸಿಪಿ ಮಾಡ್ತಾ ಇಲ್ಲ ನಾನು. ಸಿಂಪಲ್ ಆಗಿ ಒಂದು ಫ್ರೈಡ್ ರೈಸ್ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ತಿದ್ದೀನಿ ನೋಡಿ. ಅದಕ್ಕೆ ಬೇಕಾಗಿರೋ ಸಾಮಾನು ತೆಗೆದಿಟ್ಕೊಂಡಿದ್ದೀನಿ ನೋಡಿ. ನಾರ್ಮಲಾಗಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇದು ಹೋಟೆಲ್ ಸ್ಟೈಲಲ್ಲಿ ಕೂಡ ಇದೇ ಥರನೇ ಮಾಡ್ತಾರೆ ಫ್ರೈಡ್ ರೈಸ್. ಅದೇ ಥರನೇ ನಾನು ಕೂಡ ಟ್ರೈ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಕ್ವಿಕ್ ಆಗೋ ಹಾಗೆ ಬೇಗನೆ ಮಾಡ್ಕೋಬೋದು ನೋಡಿ. ಎಣ್ಣೆ ಕಾದ್ಮೇಲೆ ನಾರ್ಮಲ್ ಆಗಿ ಸಾಸಿವೆ ಜೀರಿಗೆ, ನೀವು ಜೀರಿಗೆ ಬೇಕಾದರೂ ಮಾತ್ರ ಹಾಕ್ಕೋಬೋದು. ನಾನಿಲ್ಲಿ ಸಾಸಿವೆ ಜೀರಿಗೆ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಮತ್ತು ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರನೇ ಟ್ರೈ ಮಾಡಿದ್ದೀನಿ ನೋಡಿ. 2 ಮೆಣಸಿನ್ಕಾಯಿನ ಚೆನ್ನಾಗಿ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ನೋಡಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡಬೇಕಾಗುತ್ತೆ ನೋಡಿ. ನನಗೆ ಆ್ಯಂಡ್ ಒಂದು ಚಿಕ್ಕ ಕಪ್ಪಾಗಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಕರಿಬೇವು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದನ್ನೆಲ್ಲನೂ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಂಡು ಬಿಡಬೇಕು ನೋಡಿ. ಲಾಸ್ಟಿಗೆ ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನ ಸಣ್ಣವಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ನೀಟಾಗಿ ಇಷ್ಟ ಆದಮೇಲೆ ನೀಟಾಗಿ ಸ್ವಲ್ಪ ಎಲ್ಲನೂ ಅಂದರೆ ಕಡಲೆ ಬೀಜ ಎಲ್ಲನೂ ಸ್ವಲ್ಪ ಫ್ರೈ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ನನಗೆ ಅಂದರೆ ನಿಮಗೆ ಬೇಗ ಆಗೋ ರೆಸಿಪಿ ಅಂತಲೇ ಹೇಳ್ಬೋದು. ಬೇಗನೆ ಆಗೋಗ್ಬಿಡುತ್ತೆ ಇದು. ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ಲ. ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ತುಂಬಾ ಅಂದರೆ ತುಂಬಾ ಬೇಗ ಆಗೋ ರೆಸಿಪಿ ಅಂತಲೇ ಹೇಳ್ಬೋದು. ನಾವು ಬೇರೆ ಇವತ್ತು ಗುರುವಾರ ಉಪವಾಸ ಅಲ್ವಾ, ಅಷ್ಟೊಂದು ಅಡುಗೆ ಮಾಡಿಕೊಂಡು ತಿನ್ನೋಷ್ಟು ನಮಗೆ ಪೇಷನ್ಸ್ ಇರಲಿಲ್ಲ. ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಉಪವಾಸ ಇದ್ದಾಗ ಜಾಸ್ತಿ ಹಶ್ವು ಕೂಡ ಆಗಲ್ಲ. ನಾವು ಉಪವಾಸ ಇದ್ದು ಎಲ್ಲನೂ ಹಶ್ವು ಹೋಗ್ಬಿಟ್ಟಿರುತ್ತೆ. ಹಂಗಾಗಿ ಸ್ವಲ್ಪ ಫ್ರೈಡ್ ರೈಸ್ ಮಾಡ್ಕೊಂಡು ಬಿಡೋಣ ಅಂತೇಳಿ ಮಾಡ್ಕೊತಿದ್ದೀವಿ ನೋಡಿ. ಇವತ್ತು ಗುರುವಾರ, ಇವತ್ತು ಕೂಡ ಕಾರಣಾಂತರಗಳಿಂದ ಪೂಜೆ ಮಾಡೋಕ್ಕಾಗಲಿಲ್ಲ, ಸಾಯಿಬಾಬನ ಪೂಜೆ. ನೆಕ್ಸ್ಟ್ ವಾರ ಕಂಟಿನ್ಯೂ ಮಾಡೋಣ ಅಂತ ಬಿಟ್ಬಿಟ್ಟಿದ್ದೀವಿ ನೋಡಿ. ಉಪವಾಸ ಬೇರೆ ಕಂಟಿನ್ಯೂ ಇರೋದು. ಹಾಗೆ ನೋಡ್ತಿರ್ಬೋದು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನನಗಂತೂ ಇದು ಫ್ರೈಡ್ ರೈಸ್ ತುಂಬಾ ಇಷ್ಟ ಆಗುತ್ತೆ. ಹೋಟೆಲಲ್ಲಿ ತಿನ್ನೋಕೆ ಹೋದರೆ ಸ್ವಲ್ಪ ಜಾಸ್ತಿ ಸ್ಪೈಸಿ ಅಂತ ಫೀಲ್ ಆಗುತ್ತೆ ನನಗೆ. ಹಾಗಾಗಿ ನಾನು ಈ ಥರ ಫ್ರೈಡ್ ರೈಸ್ ಏನಾದರೂ ಮಾಡ್ಕೊಂಡು ತಿನ್ನಬೇಕಂದ್ರೆ ನಾನು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಕೆ ಇಷ್ಟಪಡ್ತೀನಿ ನೋಡಿ. ನೆಕ್ಸ್ಟ್ ನಾನು ಒಂದು 2 ಸ್ಪೂನ್ ಆಗಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡ್ತಿರ್ಬೋದು. ನಿಮಗೆ ಬೇಕಾದರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಜಾಸ್ತಿ ಸ್ಪೈಸಿ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ನೋಡಿ. ಅದನ್ನು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಂಡು ಬಿಡಬೇಕಾಗುತ್ತೆ. ನೀವು ಎಕ್ಸ್ಟ್ರಾ ಯಾವುದಾದ್ರೂ ಮಸಾಲ ಕೂಡ ಆ್ಯಡ್ ಮಾಡ್ತೀನಿ ಅಂದರೆ ಮಾಡ್ಬೋದು. ನಾನಿಲ್ಲಿ ಯಾವುದೇ ರೀತಿ ಮಸಾಲ ಆ್ಯಡ್ ಮಾಡ್ತಾ ಇಲ್ಲ. ನೀವು ಬೇಕಾದರೆ ಗರಂ ಮಸಾಲ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಮಸಾಲ MTR ಮಸಾಲ ಪೌಡರು ಯಾವುದಾದ್ರೂ ಸರಿ ನೀವು ಯೂಸ್ ಮಾಡ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಆಲ್ರೆಡಿ ಎಲ್ಲ ಒಗ್ಗರಣೆ ಕೂಡ ರೆಡಿಯಾಗಿ ಹೋಗಿದೆ ನೋಡಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎಲ್ಲನೂ ಫ್ರೈ ಆಗಿ ಹೋಗಿದೆ. ಇದಕ್ಕೆ ನಾನು ಮಾಡಿರ್ತಕ್ಕಂಥ ಒಂದು ಚಿಕ್ಕ ಗ್ಲಾಸಲ್ಲಿ ನಾನು ಅನ್ನ ಮಾಡಿಟ್ಕೊಂಡಿದ್ದೆ. ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಆಲ್ರೆಡಿ ಫ್ರೈಡ್ ರೈಸ್ ಎಲ್ಲನೂ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡಿ. ಇಷ್ಟು ಮಾಡಿದರೆ ಸಾಕಾಗೋಯ್ತು ಫ್ರೈಡ್ ರೈಸು. ನನಗಂತೂ ತುಂಬಾ ಇಷ್ಟ ಆಗುತ್ತಪ್ಪ. ಹೋಟೆಲಲ್ಲಿ ಮಾಡೋಕ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ನೋದಂತೂ ತುಂಬಾ ಇಷ್ಟ. ನೋಡ್ತಿರ್ಬೋದು ನೀವು. ಟೇಸ್ಟ್ ಅಂತೂ ಸೇಮ್ ಟು ಸೇಮ್ ಹಾಗೆ ಫೀಲ್ ಕೊಡುತ್ತೆ ಗಾಯ್ಸ್. ನೀವು ಕೂಡ ಒಂದ್ಸಲ ಮನೇಲಿ ಮಾಡ್ಕೊಂಡು ತಿನ್ನಿ. ಇದೇ ಥರನೇ ತುಂಬಾ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಅದೆಲ್ಲ ಮಾಡಿದ ತಕ್ಷಣವೇ ನಮ್ಮ ಮನೆಯವ್ರಿಗೆ ಸರ್ವ್ ಮಾಡಿ ಕೊಟ್ಬಿಡೋಣ ಅಂತೇಳಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ತಿದ್ದೀನಿ ನೋಡಿ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂದರೆ ಎಣ್ಣೆ ಅದೆಲ್ಲ ಬಿದ್ದುಬಿಟ್ಟಿರುತ್ತಲ್ವ, ಅದೆಲ್ಲ ಸ್ವಲ್ಪ ಅದು ಇತ್ತೀಚೆಗೆ ಇರುವೆ ಕಾಟ ಜಾಸ್ತಿ ಆಗೋಗಿದೆ.
ಹಾಗಾಗಿ ಬೇಡ ಅಂದ್ಬಿಟ್ಟು ಬೇಗ ಬೇಗನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡ ತಕ್ಷಣನೇ ನಮ್ಮ ಹಸ್ಬೆಂಡ್ ಕೂಡ ಸರ್ವ್ ಮಾಡಿಬಿಡೋಣ ಅಂತೇಳಿ ಹಾಕಿ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ. ಪ್ಲೀಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಲೇಟ್ ಆಗಿಬಿಟ್ಟಿತ್ತು ಇವತ್ತು. ಸ್ವಲ್ಪ ಹೊರಗಡೆ ಕೂಡ ಹೋಗಿದ್ವಲ್ವಾ, ಬಂದಿಂದ ಎಲ್ಲನೂ ಅಡುಗೆ ಮಾಡೋಷ್ಟಿಗೆ ಎಲ್ಲನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಾ ಕುಂತ್ಕೊಂಡು, ಎಲ್ಲ ಮಾಡೋಷ್ಟಿಗೆ ಲೇಟೇ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಲೇಟೇ ಆದರೂ ಪರವಾಗಿಲ್ಲ, ಹಶ್ವು ಕೂಡ ಆಗಿರಲಿಲ್ಲ ನಮಗೆ. ಅದೇ ಗ್ಯಾಪಲ್ಲಿ ಏನಂದರೆ ತುಂಬಾ ಎಡವಟ್ಟು ಆಗ್ತಾ ಇದ್ವು ಇವತ್ತು. ನಾನು ಶೂಟ್ ಮಾಡ್ಕೊಳಕ್ಕೆ ನಿಂತಿದ್ದೀನಿ, ಏನಾದರೂ ಒಂದು ಚೆಲ್ಲಿ ಬಿಡೋದು ಇದೇ ಥರನೇ. ಇಲ್ಲೇ ನೋಡ್ತಿರ್ಬೋದು ನೀವು, ನಾನು ಅಲ್ಲೇ ಲೈಟಾಗಿ ಸ್ಪೂನೂ ಕೆಳಗಡೆ ಬಿದ್ದೋಗ್ಬಿಡ್ತು. ಇವಾಗ ನಾನು ಏನು ಅನ್ನ ಸರ್ವ್ ಮಾಡ್ತಾ ಇದ್ದೀನಲ್ವಾ, ಅದು ಕೂಡ ಏನಾಗ್ಬಿಡ್ತಂದರೆ ಹಾಕಿಟ್ಟಿದ್ದೀನಲ್ವಾ, ಅದು ಪಟ್ನಂತ ಕೆಳಗಡೆ ಬಿದ್ದೋಗ್ಬಿಡ್ತು. ಏನೋ ಒಂಥರ ಇದೇ ಥರನೇ ಆಗ್ತಾ ಇತ್ತು ಇವತ್ತು. ಹಾಗೋ ಹೀಗೋ ಅಡುಗೆ ಕೂಡ ಆಯಿತು, ಚೆನ್ನಾಗಿ ಊಟ ಕೂಡ ಮಾಡಿದ್ವಿ. ಟೋಟಲಿ ಚೆನ್ನಾಗಾಗಿತ್ತು, ಅದೇ ಖುಷಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.